ಎಷ್ಟು ಪದೇ ಪದೇ ದರ್ಶನ್ ಅವರ ಒಂದಷ್ಟು ಕಿಡಿಗೇಡಿ ಅಭಿಮಾನಿಗಳು ನಿಮ್ಮ ಮೇಲೆ ಹರಿಹಾಯ್ತಾನೆ ಇದ್ದಾರೆ. ನೀವು ಹೇಳ್ಬೋದು ಏನ್ ಬೇಕಾದ್ರೆ ಕಿಡಿಗೇಡಿ ಅಂತ, ನಾವು ಒಂಚೂರು ಅಂಧಾಭಿಮಾನಿಗಳಂದ್ರೆ ಪುನಃ ಗಲಾಟೆ ಶುರು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡಿ, ನನಗೆ ಹೆಚ್ಚೇನು ಹೇಳೋವಂಥದ್ದಿಲ್ಲ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಕೂತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ಹೋಟೆಲ್ ಅವ್ರು ಕೇಳ್ಕೊಂಡ್ರು, ಪ್ರಥಮ ದಯವಿಟ್ಟು ಸರ್ ಒಂದು ಮಾತು, ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದ್ದೀವಿ, ಅವ್ರು ಏನೇನು ಮಾಡಿದಾರೆ ಎಲ್ಲವೂ ದಾಖಲೆ ಇದೆ, ಓಡಿಸಿದ್ದೀವಿ. ಸೊ ನೀವೇನಾದ್ರು ಹೋಟ್ಲ್ ಹೆಸರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಸೊ ಹೋಟ್ಲ್ ಹೆಸರು ಹೇಳೋಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗೋದು ಬೇಡ. ಊಟ ಮಾಡೋಣ ಅಂತ ಹೋದೆ, ಅಲ್ಲೇ ಕೂತ್ಕೊಂಡು ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವರು ಈ 2ನೇ ಸಲ ಹಲ್ಲೆಗೆ ಪ್ರಯತ್ನ ನಡೆದಿದ್ದು. 1ನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ, ಯಾಕೆಂದರೆ 1ನೇ ಸಲ ಆಗಿದ್ದು ಆ್ಯಕ್ಚುಲಿ ಲಾಸ್ಟ್ ಮಂತ್, ಅದು 1.5 ಮಂತ್ ಹಿಂದೆ. ಅದು ಕೊಡೋಣ ಅಂತ ಹೋದ ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಥಮ ಇದು ಕೊಟ್ಟರೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆಯಾ? ನಾನು ಪ್ರಾಮಾಣಿಕವಾಗಿ ಹೇಳೋದು, ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ. ಇದ್ದೀರಾ ಅವತ್ತೇ ಫಸ್ಟೇ ಕೊಟ್ಟರೋರು, ಅವಾಗ ದೊಡ್ಡ ಇಶ್ಯೂ ಆಗೋದು. ನನ್ನ ಉದ್ದೇಶ ಅದು ಯಾವುದೂ ಇಲ್ಲ. ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ. ಯಾಕೆಂದರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ಪೊಲೀಸ್ ಅವ್ರ ಹತ್ರ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್. ಇಲ್ಲರೂ ಇಷ್ಟೊತ್ತಿಗೆ ಅವರು DCP ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ. ಆಗಿದೆ, ಒಂದಷ್ಟು ಜನ ಒಳಗೋಗಿದ್ದಾರೆ, ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸರು ಹೇಳ್ಬೋದು ಯಾರ್ಯಾರು ಅಂತಲೂ, ಅದು ಹೇಳಿದ್ರೆ ನಾಳೆ ಅಲರ್ಟ್ ಆಗ್ಬಿಡ್ತಾರೆ ಅವರು. ಸೊ ಅದಕ್ಕೆ ರೀಸನ್ ಇಷ್ಟೇ, ಅಂದರೆ ಅವರು ಯಾರು ಮಾಡಿದ್ರು ವಿಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತೊಗೊಂಡಿದ್ದಾರೆ. ಅದು ಏನಾಗುತ್ತೆ ಅಂದರೆ ಸರ್, ಹೋಟ್ಲ್ ಹೆಸರು ಹೇಳ್ಬೋದು, ಒಂದು ಪ್ರತಿಷ್ಠಿತ ಹೋಟ್ಲ್, ಎಲ್ಲೋ 4 ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡೋಕ್ಕೆ ಬಂದಿರ್ತಾರೆ. ನಾನು ಯಾವಾಗಲೂ ಹೇಳೋದೇನೆಂದರೆ ಬೇಡ ಅಂತ ಸುಮ್ಮನೆ ಇರ್ತಾನೆ ಇಲ್ಲ ಸರ್. ಇದು 2ನೇ ಸಲ, 1ನೇ ಸಲ ಹಲ್ಲೆ ಆಗಿರೋ ವಿಡಿಯೋ ಇದೆ ಸರ್. ನಾನೇನು ಹೇಳ್ತೀನಿ ಗೊತ್ತಾ, ಅದು ನಾಗರಬಾವಿಲಿ ನಡೀತು ಒಂದು ಗಲಾಟೆ, ಅದು ಮಾಡ್ತೀಯ ಇದು ಮಾಡ್ತೀಯ ನಮ್ಗೆ ಬಿಡಲ್ಲ ಅಂತ. ಅವ್ರು ಏನು ಮಾಡಿದ್ರು ಆ ವಿಡಿಯೋ ಇದೆ, ಅದನ್ನು ಅವ್ರು ನೋಡಿದ್ದಾರೆ. ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಅಂದರು. ಅವಾಗ ಸುಮ್ಮನಿದ್ದಿದ್ದು ಉದ್ದೇಶ ಏನಂದರೆ ನಮ್ಗೆ ಯಾರ ಮೇಲೆ ಬೇಸರ ಇಲ್ಲ, ಇವ್ರು ಒಂದು ದಿನಕ್ಕೆ ಸುಮ್ಮನಿರ್ತಾರೆ ಅಂತ. ದಿನಕ್ಕೆ ಒಂದು 10,000 ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ರು. ಸೊ ಜಾಸ್ತಿ ಆಗ್ತಾಯಿತ್ತು. ಒಂದಷ್ಟು ಜನ ಒಳಗೋಗ್ಲಿ ಬಿಡಿ, ಅವರು ಕೂಡ ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಕೂಗ್ಲಿ, ಏನು ಬೇಕಾದ್ರೆ ಕೂಗ್ಲಿ, ಸ್ಟೇಷನ್ಲಿ ಏನಾದ್ರು ಕೂಗ್ಲಿ.